ವಿಧಾನ ಪರಿಷತ್ ಚುನಾವಣೆಯ 7 ಸ್ಥಾನಕ್ಕೆ ನಾಳೆ 8 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ನಾಳಿನ ಚುನಾವಣೆಗೆ ಭರಪೂರ ತಯಾರಿ ಕೂಡ ಮಾಡಿಕೊಳ್ಳಲಾಗ್ತಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನ ಅಂದ್ರೆ ಫಸ್ಟ್ ಫ್ಲೋರ್ನಲ್ಲಿರುವಂತಹ 106 ಕೊಠಡಿ ನಂಬರ್ನಲ್ಲಿ ನಾಳೆ ಮತದಾನ ಪ್ರಕ್ರಿಯೆ ಆರಂಭವಾಗ್ತಾ ಹೋಗುತ್ತೆ. 9 ಗಂಟೆಗೆ ಶುರುವಾದಂತಹ ಮತದಾನ ಪ್ರಕ್ರಿಯೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಶಾಸಕರು ಮತದಾನವನ್ನ ಮಾಡ್ತಾರೆ. ವಿಧಾನ ಪರಿಷತ್ ಅಭ್ಯರ್ಥಿಗಳಿಗೋಸ್ಕರ ತಮ್ಮ ಮತವನ್ನ ಚಲಾಯಿಸ್ತಾರೆ. ನಾಳೆ ಈ ಒಂದು ಜಾಗಕ್ಕೆ ಬಂದು ಶಾಸಕರು ಸರತಿ ಸಾಲಿನಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಬಂದು ಇಲ್ಲಿ ಇರುವಂತಹ ಆಫೀಸರ್ಸ್ನ ಬಳಿ ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ತದಬಳಿಕ ಆಫೀಸರ್ಸ್ ಆ ಒಂದು ಗುರುತಿನ ಚೀಟಿಯನ್ನ ವ್ಯಾಲಿಡೇಟ್ ಅಂತ ಮಾಡಿದಂತ ನಂತರದಲ್ಲಿ ನೇರವಾಗಿ ನೋಡ್ತಿರ್ಬೋದು ಮತಗಟ್ಟೆ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಇದು ಕೊಠಡಿ ಸಂಖ್ಯೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ಕೊಠಡಿ ಸಂಖ್ಯೆಯಲ್ಲಿ ನಾಳೆ ಮತಗಟ್ಟೆಯಲ್ಲಿ ಮತದಾನವನ್ನ ಶಾಸಕರು ಮಾಡಲಿದ್ದಾರೆ. ಈಗಾಗಲೇ 2 ಉಭಯ ಪಕ್ಷಗಳು ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ತಮ್ಮ ಅಭ್ಯರ್ಥಿಗಳನ್ನ ಶತಾಯಗತಾಯ ಗೆಲ್ಲೇ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನೋಡ್ತಿರ್ಬೋದು ಇದು ಮತಗಟ್ಟೆಯ ಒಳಭಾಗದ ದೃಶ್ಯ. ಇದು ಇಲ್ಲಿ ಶಾಸಕರು ಬರ್ತಾರೆ. 2 ಕೇಂದ್ರಗಳನ್ನ ಮತಗಟ್ಟೆ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿರುವಂತದ್ದು ಬಹಳಷ್ಟು ಜಾಗರೂಕರಾಗಿ ಯಾರಿಗೂ ತೋರಿಸದಂಗೆ ಇಲ್ಲಿ ಬಂದು ತಮ್ಮ ಗುರುತಿಸಿದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುದ್ರೆಯನ್ನ ಒತ್ತಿ ಅಂದ್ರೆ ವೋಟನ್ನ ಮಾಡಿ ನಂತರದಲ್ಲಿ ಅದೇ ಒಂದು ಬ್ಯಾಲೆಟ್ ಪೇಪರ್ ಅನ್ನ ತೆಗೆದುಕೊಂಡು ನೇರವಾಗಿ ಶಾಸಕರು ಯಾರಿಗೂ ತೋರಿಸಿದಂಗೆ ಇದು ರೂಟಲ್ಲಿ ಬರಬೇಕು. ಇಲ್ಲಿ 2 ಮತಗಟ್ಟೆಗಳನ್ನ ಅಳವಡಿಸಲಾಗಿದೆ. ಅಂದ್ರೆ ವಿಧಾನಸೌಧದ ಕೊಠಡಿ ನಂಬರ್ 106ರಲ್ಲಿ 2 ಮತಗಟ್ಟೆಗಳನ್ನು ಅಳವಡಿಸಲಾಗಿರುವಂತದ್ದು. ಈ ಒಂದು 2 ಮತಗಟ್ಟೆಗಳಲ್ಲಿ ಪ್ರತ್ಯೇಕವಾಗಿ ಶಾಸಕರು ಬಂದು ವೋಟಿಂಗ್ ಅನ್ನ ಮಾಡಿ ತಮಗೆ ಯಾವ ಒಂದು ಅಭ್ಯರ್ಥಿಗೆ ವೋಟ್ ಅನ್ನ ಮಾಡಬೇಕು ಅದನ್ನ ಮಾಡಿ ನಂತರದಲ್ಲಿ ಹಂಗೆ ಆ ಒಂದು ಬ್ಯಾಲೆಟ್ ಪೇಪರ್ ಅನ್ನ ನೇರವಾಗಿ ತೆಗೆದುಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಆ ಬ್ಯಾಲೆಟ್ ಪೇಪರ್ ಅನ್ನ ಹಾಕೋಕೆ ಇಲ್ಲಿ ಡಬ್ಬವನ್ನು ಇರಿಸಲಾಗಿರುತ್ತೆ. ಆ ಒಂದು ಡಬ್ಬದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಹಾಕ್ತಾರೆ. ಬ್ಯಾಲೆಟ್ ಪೇಪರ್ ಹಾಕುವಂತ ಡಬ್ಬವನ್ನು ಇರಿಸಲಾಗಿರುತ್ತೆ. ಆ ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ ಆ ಡಬ್ಬದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಹಾಕಲಾಗುತ್ತೆ. ಅದಾದ ಬಳಿಕ ಇಲ್ಲಿ ಈ ಒಂದು ಚೇರ್ ಇದೆಯಲ್ಲ, ಈ ಒಂದು ಚೇರ್ ನಲ್ಲಿ 3 ಪಕ್ಷದ ಪರಿವೀಕ್ಷಕರು ಇಲ್ಲಿ ಇರ್ತಾರೆ. ಅಂದ್ರೆ ಈ ಒಂದು ವೋಟಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಪಕ್ಷದ ಕಡೆಯಿಂದ ಮಾನಿಟರ್ ಮಾಡೋಕೆ ಇಲ್ಲಿ ಕೂಡ ಪ್ರತಿನಿಧಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿರುವಂತದ್ದು. 3 ಪಕ್ಷಗಳ ಪ್ರತಿನಿಧಿಗಳು ಇಲ್ಲಿ ಕುತ್ಕೊಂಡು ಆ ಒಂದು ವೋಟಿಂಗ್ ಆಗ್ತಿರುವಂತಹ ಪ್ರಕ್ರಿಯೆಯನ್ನ ಮಾನಿಟರ್ ಮಾಡ್ತಾರೆ. ಅದಾದ ಬಳಿಕ ಹಂಗೆ ಆ ಭಾಗದಿಂದ ಶಾಸಕರು ಅಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ತೆಗೆದುಕೊಂಡು ತಮಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿ ಈ ಒಂದು ಭಾಗದಲ್ಲಿ ಏನು ಬ್ಯಾಲೆಟ್ ಪೇಪರ್ ಅನ್ನ ಹಾಕೋಕೆ ಒಂದು ಡಬ್ಬವನ್ನು ಇರಿಸಲಾಗಿರುತ್ತೆ. ಅದರಲ್ಲಿ ಆ ಡಬ್ಬದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಹಾಕಬೇಕು. ಆ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೆ ಮತವನ್ನ ಹಾಕಿದೀವಿ ಅನ್ನುವ ನಿಟ್ಟಿನಲ್ಲಿ ಬ್ಯಾಲೆಟ್ ಪೇಪರ್ ಕೂಡ ತೋರಿಸಂಗಿಲ್ಲ. ಒಂದು ವೇಳೆ ತೋರಿಸಿದಂತ ಪಕ್ಷದಲ್ಲಿ ಅಸಿಂಧು ಆಗುತ್ತೆ. ಜೊತೆಗೆ ಈ ಭಾಗದಲ್ಲಿ ಈ 3 ಶೇರ್ ಇದೆಯಲ್ಲ, ಇಲ್ಲಿ ಚುನಾವಣಾ ಅಧಿಕಾರಿಗಳು ಈ ಎಲ್ಲಾ ಒಂದು ಪ್ರಕ್ರಿಯೆಯನ್ನ ಮಾನಿಟರ್ ಮಾಡೋಕೆ ಇಲ್ಲಿ 3 ಜನ ಸೀನಿಯರ್ಸ್ ಆಫೀಸರ್ ಒಬ್ರು ಅಧ್ಯಕ್ಷರು ಮತ್ತು 2 ಚುನಾವಣಾ ಅಧಿಕಾರಿಗಳು ಈ ಒಂದು ಸೀಟ್ನಲ್ಲಿ ಆಸೀನರಾಗಿರ್ತಾರೆ. ಪ್ರತಿಯೊಂದು ಪ್ರಕ್ರಿಯೆ ಕೂಡ ಇವರು ಮಾನಿಟರ್ ಮಾಡಲಾಗ್ತಿದೆ. ಜೊತೆಗೆ ನೇರವಾಗಿ ಈ ಭಾಗದಲ್ಲಿ ಚುನಾವಣೆ ಪೋಲಿಂಗ್ ಆಗ್ತಿರುವಂತಹ ದೃಶ್ಯಗಳನ್ನು ತೋರಿಸಕ್ಕೆ ಈಗಾಗಲೇ ಸಿಸಿಟಿವಿಯನ್ನ ಕೂಡ ಅಳವಡಿಕೆ ಮಾಡಲಾಗ್ತಿರುವಂತದ್ದು ನೋಡ್ತಿರ್ಬೋದು. ಐ ಡೆಫಿನೇಷನ್ ಕ್ಯಾಮೆರಾದಲ್ಲಿ ಸಂಪೂರ್ಣವಾದಂತಹ ಪೋಲಿಂಗ್ ನ ಇತಿಹಾಸ ಜೊತೆಗೆ ಏನೆಲ್ಲ ಆಗ್ತಿದೆ ಇನ್ಸೈಡ್ ಈ ಒಂದು ಪೋಲಿಂಗ್ ಸ್ಟೇಷನ್ ನಲ್ಲಿ ಅನ್ನುವಂಥ ಮಾಹಿತಿಯನ್ನ ಈ ಒಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ನೇರವಾಗಿ ಚುನಾವಣಾ ಅಧಿಕಾರಿಗಳು ಗಮನ ಹರಿಸ್ತಾ ಹೋಗ್ತಾರೆ. ಈಗಾಗಲೇ ಈ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನ ವಿಧಾನಸೌಧದಲ್ಲಿ ಚುನಾವಣಾ ಅಧಿಕಾರಿ ಸಿಬ್ಬಂದಿಗಳು ಸರಾಗವಾಗಿ ಮಾಡ್ಕೊಂಡು ಬರ್ತಿರುವಂತೆ, ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಕೂಡ ಪೊಲೀಸರು ಭದ್ರತೆಯನ್ನ ಕಲ್ಪಿಸಲಾಗ್ತಿರುವಂತದ್ದು. ಹೊರಭಾಗದಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬ್ಯಾರಿಗೇಡ್ಗಳನ್ನು ಹಾಕಿ ಈಗಾಗಲೇ ನಾಳಿನ ಮತದಾನ ಪ್ರಕ್ರಿಯೆಗೆ ತಯಾರಿಯನ್ನು ಮಾಡಲಾಗ್ತಿದೆ. ಸುಮಾರು 9 ಗಂಟೆಗೆ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ನಾಳೆಯೇ ಈ ಒಂದು ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಸದ್ಯಕ್ಕೆ ಎಲ್ಲರ ಚಿತ್ತ, ಇಡೀ ರಾಜ್ಯದ ಚಿತ್ತ ನಾಳಿನ ಮತದಾನದ ಪ್ರಕ್ರಿಯೆ ಜೊತೆಗೆ ವಿಧಾನ ಪರಿಷತ್ನ ಚುನಾವಣೆ ನಾಳಿನ ಮತದಾನ ಪ್ರಕ್ರಿಯೆ ಇದೆಯಲ್ಲ ಇದರ ಮೇಲೆ ಇರುವಂತದ್ದು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ 3ನೇ ಅಭ್ಯರ್ಥಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಂದು ಹಂತದಲ್ಲಿ ಹೈ ವೋಲ್ಟೇಜ್ ಚುನಾವಣೆ ಅಂತ ಹೇಳ್ಬೋದು. ಒಂದು ಕಡೆಯಿಂದಾಗಿ ಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಮೊದಲ ಚುನಾವಣೆ ಇದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶತಾಯಗತಾಯ ತನ್ನ ಜಯವನ್ನ ಸಾಧಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇರುವಂತದ್ದು. ಇದು ಸದ್ಯಕ್ಕೆ ವಿಧಾನಸೌಧದಿಂದ ನಾಳಿನ ಚುನಾವಣೆಯ ಕುರಿತಾಗಿರುವಂತಹ ಕಂಪ್ಲೀಟ್ ಅಪ್ಡೇಟ್ ಆಗಿದೆ. ಕ್ಯಾಮರಾ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.